ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ ಹೈಕಮಾಂಡ್ಗೆ, ಕಾಂಗ್ರೆಸ್ ರಾಹುಲ್ ಗಾಂಧಿ, ಖರ್ಗೆ, ಗಾಂಧಿ ಫ್ಯಾಮಿಲಿಗೆ ಬಿಗ್ ಲೀಡರ್ ಒಬ್ಬರು ಅಂತಿಂಥ ಶಾಕ್ ಕೊಟ್ಟಿಲ್ಲ. ಕೈ ಬುಡವನ್ನೇ ಅಲುಗಾಡಿಸೋದಕ್ಕೆ ನಿಂತು ಬಿಟ್ರ ಕೈ ಬಿಗ್ ಲೀಡರ್ಸೇ. BJP ಈಗ ವೆರಿ ಗುಡ್ ಅಂತಿದೆ, ಈ ನಾಯಕರಿಗೆ ಶಭಾಷ್ ಅಂತಿದೆ. ಕಮಲ ಹಿಡಿಯೋದು ಫಿಕ್ಸ್ ಈ ಲೀಡರ್ ಹಾಗಾದರೆ ಸದ್ಯದಲ್ಲೇ. ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕಾಂಗ್ರೆಸ್ನ ಒಬ್ಬ ಪ್ರಭಾವಿ ನಾಯಕ, ವಾಕ್ಚಾತುರ್ಯ ಇರುವಂಥ ನಾಯಕ, ಸೀನಿಯರ್ ಮೋಸ್ಟು ಈಗ ಕೈ ಕೊಡೋದು ಫಿಕ್ಸಾ? ಅದು ಸಣ್ಣ ಪುಟ್ಟ ಸುಳಿವುಗಳು ಸಿಗ್ತಾ ಇದ್ವು, ಮುನಿಸ್ಕೊಂಡ್ರು, ಬೇಜಾರು ಮಾಡಿಕೊಂಡ್ರು, ಆ ರೀತಿಯಲ್ಲೆಲ್ಲ ಚರ್ಚೆ ಆಗ್ತಿತ್ತು. ಆದರೆ ಈಗ ನೇರ ಗಾಂಧಿ ಫ್ಯಾಮಿಲಿಯ ವಿರುದ್ಧವೇ ತಿರುಗಿ ನಿಂತ ಕೈ ಬಿಗ್ ಲೀಡರ್ ಅನ್ನೋದು ಈಗ ಗಮನ ಸೆಳೀತಿರುವಂಥ ಬೆಳವಣಿಗೆ. ರಾಷ್ಟ್ರಮಟ್ಟದಲ್ಲಿ ಇದು ಜೋರು ಚರ್ಚೆ ಆಗ್ತಿರುವ ಡೆವಲಪ್ಮೆಂಟ್. BJP ಬೇರೆ ಶಭಾಷ್, ಹುಷಾರಾಗಿರಿ ಇನ್ನು ಮುಂದೆ ಅಂತಿದೆ. ಗಾಂಧಿ ಫ್ಯಾಮಿಲಿಯಲ್ಲಿ ರಾಜಕಾರಣವನ್ನು ಜನ್ಮಸಿದ್ಧ ಹಕ್ಕನ್ನಾಗಿ, ಬರ್ತ್ ರೈಟ್ ಅನ್ನಾಗಿ ಗಿಫ್ಟ್ ಕೊಟ್ಕೊಂಡು ಬಂದಿದ್ದಾರೆ. ನೆಹರು, ಇಂದಿರಾ ಗಾಂಧಿ, ಅದಾದಮೇಲೆ ರಾಜೀವ್ ಗಾಂಧಿ, ಮತ್ತು ಉಳಿದಂತೆ ಈಗ ಬಂದಿರುವಂಥ ಬೇರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಫ್ಯಾಮಿಲಿ, ಇಲ್ಲ ಅವರ ಮುಂದಿನ ಪೀಳಿಗೆ, ಒಟ್ಟಿನಲ್ಲಿ ಅವರ ಕುಟುಂಬ ಪೀಳಿಗೆಯವರೇ ಮುನ್ನಡೆಸಬೇಕು, ಇದು ಬರ್ತ್ ರೈಟ್ ಅನ್ನೋ ರೀತಿಯಲ್ಲಿ ರಾಜಕೀಯದಲ್ಲಿ ಒಂದು ಫ್ರೇಮನ್ನು ಸೆಟ್ ಮಾಡಿಬಿಟ್ಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ತಮ್ಮದೇ ಹೈಕಮಾಂಡ್ ವಿರುದ್ಧ ಕಾಂಗ್ರೆಸ್ಸು, DMK, SP, RJD ಮತ್ತು ಇಲ್ಲಿ ಮಹಾರಾಷ್ಟ್ರದಲ್ಲಿರುವಂಥ ಕೆಲವು ಪಕ್ಷಗಳು NCP ಮತ್ತು ಶಿವಸೇನಾ ಇವೆಲ್ಲ ಹೆಸರಿಸಿ BJP ಒಂದು ಹೇಳಿಲ್ಲ. ಅವರು BJPಯಲ್ಲಿ ಕೆಲವು ಕಡೆ ಇದೆ, ಇಲ್ಲ ಅಂತಲ್ಲ, ಕರ್ನಾಟಕದಲ್ಲಿ ಇದೆಯಲ್ವ, ಕೆಲವು ಕಡೆ ಇರಬಹುದು, ಆದರೆ BJPದೇನು ಮೆನ್ಷನ್ ಮಾಡಿಲ್ಲ ಅವರು. ಆದರೆ ಇಡೀ ಪಕ್ಷವನ್ನು ಮುನ್ನಡೆಸೋದೇ ಅವರ ಕುಟುಂಬದವರು ಅನ್ನೋ ರೀತಿಯಲ್ಲಿರುವ ಪಕ್ಷಗಳನ್ನು, ಅಂತಹ ಪಕ್ಷಗಳನ್ನು ಹೆಸರಿಸಿ ಕುಟುಂಬ ರಾಜಕಾರಣ, ಬರ್ತ್ ರೈಟ್ ಇದು ಅನ್ನುವ ಮೂಲಕ ರಾಜಕಾರಣವನ್ನು ಸೆಟ್ ಮಾಡಿಬಿಟ್ಟು ಪಾಪ ಇವರೆಲ್ಲ ಪ್ರಜಾಪ್ರಭುತ್ವಕ್ಕೆ, ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದ್ದಾರೆ ಅಂತ ಆರ್ಟಿಕಲ್ ಬರೆದು ಶಶಿ ತರೂರ್ ಅವರು ಯಾವ ರೀತಿ ಡೈರೆಕ್ಟ್ ಹಿಟ್. ಆಪರೇಷನ್ ಸಿಂಧೂರ ಟೈಮಲ್ಲಿ ದೇಶವನ್ನು ಬೆಂಬಲಿಸ್ತಿದ್ದೀನಿ ನಾನು, ಪಕ್ಷ ಮತ್ತೊಂದು ನೋಡ್ತಿಲ್ಲ ಅಂದರು. ವಿದೇಶಿ ನಿಯೋಗದ ಭಾಗವಾಗಿದ್ದರು, ದೇಶದ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಂಡಿಸಿದ್ರು, ನರೇಂದ್ರ ಮೋದಿಯವರ ಮನಗೆದ್ರು, ಮೋದಿಯವ್ರಿಗೆ ಜೈಕಾರ ಹಾಕಿದ್ರು, ಎಲ್ಲ ನೋಡಿದ್ವಿ ನಾವು. ಬಟ್ ಇದು ದೇಶದ ವಿಚಾರ, ಸೈನ್ಯದ ವಿಚಾರ, ಇದರಲ್ಲೆಲ್ಲ ನಾನು ಕಾಂಪ್ರಮೈಸ್ ಆಗಲ್ಲ, ಇದರಲ್ಲಿ ಪಕ್ಷ ಸಿದ್ಧಾಂತ ಮತ್ತೊಂದು ಅಂತ ವ್ಯತ್ಯಾಸಗಳು ಇರಲೇಬಾರದು ಅಂತೆಲ್ಲ ಅವ್ರು ಹೇಳಿದ್ರು. ಆದರೆ ಈಗ ಡೈರೆಕ್ಟ್ ಹಿಟ್ ಗಾಂಧಿ ಫ್ಯಾಮಿಲಿ ವಿರುದ್ಧ ಸಿಡಿದೆದ್ದಿದ್ದಾರೆ ಶಶಿ ತರೂರ್. ಕಾಂಗ್ರೆಸ್ನವರು ಮುಗಿಬಿದ್ದಿದ್ದಾರೆ ಈಗ. ಪಾಪ ಗಮನ ಸೆಳೆಯೋದಕ್ಕೆ ತಾನು ಒಬ್ಬ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕೆ ಆಗಾಗ ಈ ರೀತಿ ನಾಲ್ಗೆ ಹರಿಬಿಡ್ತಿರ್ತಾರೆ. ಶಶಿ ತರೂರ್ ಏನು ಮಾಡೋಕ್ಕಾಗಲ್ಲ, ಇವ್ರಿಗೆ ಗಮನ ಸೆಳೆಯುವಂಥ ರೋಗ ಅನ್ನೋ ರೀತಿ ಮುಗಿಬಿದ್ದಿದ್ದಾರೆ. ಇದ್ದಿದ್ದೇ ಇವ್ರದ್ದೇನು ಹೊಸದಲ್ಲ ಅನ್ನೋ ರೀತಿಯಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಿದೆ ಕಾಂಗ್ರೆಸ್ನಿಂದ. ಇಷ್ಟು ದಿನ ಇಲ್ಲೇ ಇದ್ದುಕೊಂಡು ಈ ರೀತಿಯಲ್ಲಿ ಮಾತಾಡ್ತಿದ್ದಾರಲ್ಲ, BJP ಹತ್ರ ಆಗ್ತಿದ್ದಾರೆ ಇವರು, ಅದಕ್ಕೆ ಹಿಂಗೆ ಮಾತಾಡ್ತಿದ್ದಾರೆ ಅನ್ನೋ ರೀತಿಯೆಲ್ಲ ಆಕ್ರೋಶ ವ್ಯಕ್ತವಾಗಿದೆ. BJPಯಿಂದ ರಿಯಾಕ್ಷನ್ ಬರ್ತಿದೆ. ಏನು ನೀವು ಈ ರೀತಿ ಡೈರೆಕ್ಟಾಗಿ ಮಾತಾಡ್ತಿದ್ದೀರ, ನಿಮ್ಮ ಆರ್ಟಿಕಲ್ ತುಂಬಾ ಮೀನಿಂಗ್ಫುಲ್ ಆಗಿದೆ, ಸಿಕ್ಕಾಪಟ್ಟೆ ಮೌಲ್ಯಯುತವಾದಂತಹ ಬರಹ ನಿಮ್ಮದು ಬಿಡಿ, ಆದರೆ ನೀವು ಏನೇನೋ ಸವಾಲುಗಳ ಜೊತೆ ಈಗ ಹೋರಾಟ ಮಾಡೋಕೆ ನಿಂತಿದ್ದೀರಲ್ಲ, ರಿಯಲ್ ಫೈಟರ್ ಬಿಡಿ ನೀವು ಅಂತೆಲ್ಲ ಕಾಂಗ್ರೆಸ್ ಕಾಲೆಳಿತ ಶಶಿ ತರೂರ್ಗೆ ಶಹಬಾಷ್ಗಿರಿ ಕೊಟ್ಟಿರೋದು. has been written by Dr. Tharoor on how Indian politics has become family business. And in the opening of that piece, Mr. Tharoor has explained how the first family of Congress party, the Gandhi Vadra dynasty, has been responsible for cementing this idea, this negative thought that political position and power can be matter of birthright. I applaud Dr. Tharoor for speaking something that I spoke about 7-8 years ago within the party. But I just hope that the same repercussions that were brought upon me for speaking against the Namdar Rahul Gandhi do not follow on Dr. Tharoor. Already Dr. Tharoor has been sidelined for showing a mirror to the foremost nepo kid of India, Rahul Gandhi, on Operation Sindoor. And now also his article, the Namdars, nepo kids of Bihar and of
India, that is Tejasvi and Rahul, they may take it quite personally. But it is a fact that Congress party is not only a family-run company, it has penetrated this idea that birthright se hi sab kuch milta hai. And therefore, Dr. Tharoor should be applauded. But I think now Dr. Tharoor will get series of bad words and insults right from Kerala Congress, from other leaders, because he has challenged the first family of Congress party. I think that I'll just pray that Dr. Tharoor doesn't suffer the consequences I suffered. ಸೊ ನರೇಂದ್ರ ಮೋದಿ ಅವರನ್ನು ಹೊಗಳಿದ್ದಾಯಿತು, ಆಮೇಲೆ ಸಿಂಧೂರ ಟೈಮಲ್ಲಿ ಕಾಂಗ್ರೆಸ್ಗೆ ಸೆಡ್ ಹೊಡೆದಿದ್ದಾಯಿತು. ಈಗ ಡೈರೆಕ್ಟ್ ಹಿಟ್ ಕುಟುಂಬ ರಾಜಕಾರಣ, ಗಾಂಧಿ ಫ್ಯಾಮಿಲಿಯ ವಿರುದ್ಧ ಡೈರೆಕ್ಟ್ ಹಿಟ್, ನೆಪೋ ಕಿಡ್ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಇಷ್ಟೆಲ್ಲ ಮಂಗಳಾರತಿ ಮಾಡಿದ ಮೇಲೂ ನಿಮ್ಗೆ ಬುದ್ಧಿ ಬರಲ್ವಾ ಅಂತ BJPಗರು ಈಗ ಮುಗಿಬಿಡ್ತಿದ್ದಾರೆ. ಇವರು ಒಬ್ಬರೇನ ಹೀಗೆ ಮಾಡಿದ್ದು? ಕಾಂಗ್ರೆಸ್ಗೆ ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಮುಜುಗರ ತಂದಿಟ್ಟವರೆಲ್ಲ ಬಿಗ್ ಲೀಡರ್ಸು. ಕಾಂಗ್ರೆಸ್ನ ಒಬ್ಬರು ಪ್ರಭಾವಿ ನಾಯಕ, ಮಾಜಿ ಮಿನಿಸ್ಟರು ಚಿದಂಬರಂ ಅವರು ಇತ್ತೀಚೆಗೆ ಏನಂದರು, 26/11 ಅಟ್ಯಾಕು, ಇನ್ನು ಕಡಿಮೆ ಜನರನ್ನು ಬಲಿ ತಗೊಳ್ತಾ 100 ಜನ. ಇಲ್ಲಿ ಮೊನ್ನೆ ಪಹಲ್ಗಾಮ್ ತಾಳಿಗೆ ಹೆಂಗೆ ರಕ್ತ ಕುದಿತು ಇಡೀ ದೇಶದ ಜನ. ಆದರೆ 26/11 ಅಟ್ಯಾಕ್ ಇನ್ನಷ್ಟು ಭೀಕರವಾಗಿತ್ತು ಅನ್ನೋದನ್ನು ಯಾವತ್ತಿಗೂ ಮರೆಯೋಕ್ಕಾಗಲ್ಲ ಅಲ್ವಾ? ಒಂದೇ ಒಂದು ಪ್ರತೀಕಾರವನ್ನು ತಗೊಳ್ಳಿಲ್ಲ ಭಾರತ. ನಮಗೆಲ್ಲ ಮನಸ್ಸಿತ್ತು ಪ್ರತೀಕಾರ ತಗೊಳ್ಳೋಕೆ, ಆದರೆ ಮನಮೋಹನ್ ಸಿಂಗ್ ಅವರು ಅವತ್ತಿನ PM ಒಪ್ಪಲಿಲ್ಲ. ಅಮೆರಿಕ ಹೇಳಿದಂತೆ ಕುಣಿದ್ವಿ ನಾವು ಅಂತ ಓಪನ್ ಆಗಿ ಅವ್ರು ಹೇಳುವ ಮೂಲಕ ಕಾಂಗ್ರೆಸ್ಗೆ ಬಿಗ್ ಸೆಟ್ ಬ್ಯಾಕ್ ಆಯಿತು. ನರೇಂದರ್ ಸರೆಂಡರ್ ಅಂತಿದ್ದ ರಾಹುಲ್ ಗಾಂಧಿ ಅವರು ಟ್ರಂಪ್ ಮಾತಿಗೆ ಕುಣಿತಿದ್ದಾರೆ ಮೋದಿ ಅಂತ ಹೆಜ್ಜೆ ಹೆಜ್ಜೆಗೂ ಟೀಕಿಸ್ತಿರುವಂಥ ರಾಹುಲ್ ಗಾಂಧಿ ಅವರಿಗೆ ಇದು ಚಿದಂಬರಂ ಅವರ ಹೇಳಿಕೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ತು. ಕಾರ್ತಿ ಚಿದಂಬರಂ ಅವರು RSS ಬ್ಯಾನ್ ವಿಚಾರದಲ್ಲಿ ಎಲ್ಲರೂ ಮಾತಾಡ್ತಿದ್ದಾರಲ್ಲ, ದೊಡ್ಡ ಖರ್ಗೆ ಸಣ್ಣ ಖರ್ಗೆ ಅವರೆಲ್ಲ ಏನಂದ್ರು, ಇದೆಲ್ಲ ಆಗತ್ತಾ ನಮ್ಮ ಹತ್ರ ಮಾಡೋಕ್ಕೆ? ಕಾನೂನಿನ ಚೌಕಟ್ಟಲ್ಲಿ ಇದನ್ನು ಮಾಡೋಕ್ಕಾಗತ್ತೆ ಅಂದ್ರಿ? ಆಗತ್ತಾ ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಅನ್ನೋ ರೀತಿ ಇತ್ತು ಅವ್ರ ಮಾತನ್ನ ಅರ್ಥ. ಸರಿ, ಯಾವ ಸಿದ್ಧಾಂತ ಮತ್ತೊಂದು ಅನ್ನೋದು ಬೇರೆ, ಯಾರೂ ದೇಶದ ಸಾರ್ವಭೌಮತೆಗೆ ಧಕ್ಕೆ ತರಬಾರ್ದು, ಯಾವ ಸಂಘಟನೆ ಆದರೂ ಅಷ್ಟೇ. ಬಟ್ RSS ಬ್ಯಾನ್ ಮಾಡೋಕ್ಕಾಗತ್ತಾ ಈಗ ಅನ್ನುವ ಪ್ರಶ್ನೆಯನ್ನು ಇಟ್ಟರು ಅವರು. ಡೈರೆಕ್ಟಾಗಿ ಇಲ್ಲ ಸಲ್ಲದ ಆಗ ಹೋಗದಂಥ ಕೆಲಸ ಎಲ್ಲ ಹಿಡ್ಕೊಳ್ಬೇಡಿ ಅನ್ನೋ ರೀತಿ ಇತ್ತು ಅವ್ರ ಸ್ಟೇಟ್ಮೆಂಟ್. ಸೊ ಕಾಂಗ್ರೆಸ್ನ ಪ್ರಮುಖ ನಾಯಕರು, ಅವ್ರು ಬಿಡಿ ಸೀನಿಯರ್ಸೇ ಮಾತಾಡ್ತಿದ್ದಾರಲ್ಲ ಈ ರೀತಿ, ಅದು ಈಗ ಕೈ ಮನೆಯೊಳಗಿನ ಪರಿಸ್ಥಿತಿಯನ್ನು ತೆರೆದಿಡ್ತಿದೆಯಾ? ರೇವಂತ್ ರೆಡ್ಡಿ ಅವ್ರು ಬೇರೆ ಆಗಾಗ ಇದೇ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಕೈಗೆ ಮುಜುಗರ ತಂದಿಟ್ಟಿದ್ದಾರೆ. ಬೇಕಾದಷ್ಟು ಬಾರಿ ಗ್ಯಾರಂಟಿ ನಮ್ಮ ಹತ್ರ ಆಗ್ತಿಲ್ಲ, ನಮ್ಮ ಸರ್ಕಾರ ಕೊಡೋಕ್ಕಾಗ್ತಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ, ನಮ್ಮ ಹತ್ರ ಕೈಲಾಗದ ಸರ್ಕಾರ ಅನ್ನೋ ರೀತಿಯಲ್ಲಿ ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ಆಗಾಗ BJPಗರಿಗೆ ಅಸ್ತ್ರ ಆಗ್ತಿರತ್ತೆ. ಈಗ ನೋಡಿದ್ರೆ ಸೀನಿಯರ್ಸು ಈ ಕುಟುಂಬ ರಾಜಕಾರಣ ಮತ್ತೊಂದು ಆ ಸರ್ಕಾರ ಇದ್ದಾಗ ಮಾಡಿದಂತಹ ನಿರ್ಧಾರಗಳ ವಿರುದ್ಧವೇ ಮಾತಾಡಕ್ಕೆ ನಿಂತಿರೋದು ಮಾತ್ರ ಕಾಂಗ್ರೆಸ್ಗೆ ನಿಜಕ್ಕೂ ಅರಗಿಸ್ಕೊಳ್ಳಲಿಕ್ಕಾಗದ ವಿಚಾರ. ಮತ್ತು ಬಿಹಾರದ ಚುನಾವಣೆ ಹೊತ್ತಲ್ಲಿ ಬೇರೆ ಇದು ತುಂಬ ಕಾಸ್ಟ್ಲಿ ಆಗುತ್ತಾ ಕೈಗೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.